ಬಂದೇ ಬಿಡ್ತು ಕೊನೆಗೂ ಮಾರುತಿ ಸುಜುಕಿಯ ಫಸ್ಟ್ ಎಲೆಕ್ಟ್ರಿಕ್ ಕಾರ್ ಇನ್ ಇಂಡಿಯಾ ಇದೆ ಈ ವಿಟಾರ ನೋಡಿ. ನೋಡಕ್ಕೆ ಹೇಗಿದೆ ಅದೆಲ್ಲ ಆಮೇಲೆ ನೋಡೋಣ. ಮೊದಲು ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದಿದ್ದಾರೆ. ಅದು ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಗೊತ್ತಿರೋಂಗೆ ಮಾರುತಿ ಸುಜುಕಿ ಇಸ್ ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ ಇನ್ ಇಂಡಿಯಾ, ಲಾರ್ಜೆಸ್ಟ್ ಮಾರ್ಕೆಟ್ ಶೇರ್ ಕೂಡ ಇದೆ. ಇದರಿಂದ ಇವರು ಸೇಲ್ಸ್ ಸರ್ವಿಸ್ ನೆಟ್ವರ್ಕ್ ಸಖತ್ ದೊಡ್ಡದಿದೆ. ಇದನ್ನು ಉಪಯೋಗಿಸ್ಕೊಂಡು ಈ ಗಾಡಿನ ಸರಿಯಾಗೆಲ್ಲ ಮಾರಾಕೋಣ ಅಂತ ಇದ್ದಾರೆ. ಸೊ ಸ್ಟೇ ಟ್ಯೂನ್ಡ್. ಈ ವಿಡಿಯೋಲಿ ಪೂರ್ತಿ ತಿಳಿಸ್ಕೊಡ್ತೀನಿ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಾನು ಶ್ರೀಕಾಂತ್. ಸರಿಯಾಗಿ ಮಾರಾಕೋಣ ಅಂತ ಹೇಳಿದೆ ಪಾಯಿಂಟು. ಆದರೆ ಮೇಯ್ನ್ ಆಗಿರೋದು ಇದರ ಪ್ರೈಸ್. ಸದ್ಯಕ್ಕೆ ಇನ್ನೂ ಅನೌನ್ಸ್ ಮಾಡಿಲ್ಲ. ಒಂದು 5 ಇವೆಂಟ್ ಮಾಡಿದ್ರು, ಇನ್ನೂ ಇದರ ಪ್ರೈಸ್ ನಮಗೆ ಗೊತ್ತಿಲ್ಲ. ಎಕ್ಸ್ಪೆಕ್ಟೇಷನ್ ಏನು ಅಂದರೆ ಹತ್ತತ್ರ ಒಂದು 17 ಲಕ್ಷದಿಂದ 23 ಲಕ್ಷದವರೆಗೂ ಎಕ್ಸ್ ಶೋರೂಮ್ ಇರ್ಬೋದು ಅಂತ. ಸೊ ಬೆಂಗಳೂರಲ್ಲಿ ಒಂದು 18-18.5 ಲಕ್ಷಕ್ಕೆ ಆನ್ ರೋಡ್ ಸಿಗೋ ಚಾನ್ಸಸ್ ಇದೆ. ಈ ಪ್ರೈಸ್ ಪಾಯಿಂಟ್ನ ಲೆಕ್ಕಕ್ಕೆ ಇಟ್ಕೊಂಡ್ರು ಇಟ್ ಈಸ್ ಹೈಯರ್ ದೆನ್ ಆಲ್ ಇಟ್ಸ್ ಕಾಂಪಿಟೇಷನ್. ಆದರೆ ಈ ಗಾಡೀಲಿ ಅಷ್ಟೊಂದು ಇದೆಯಾ ಸ್ಪೆಷಲ್ ಫೀಚರ್ಸು ಅಥವಾ ಇವರ ಅಡ್ವಾಂಟೇಜ್ ಹೇಳಿದ್ನಲ್ಲ ಅದರಿಂದ ಅಷ್ಟೊಂದು ಸೇಲ್ಸ್ ಆಗುತ್ತಾ, ನನಗೇನೋ ಡೌಟು. ಅದನ್ನೆಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಎಲೆಕ್ಟ್ರಿಕ್ ಅಂದ ತಕ್ಷಣ ಫಸ್ಟ್ ತಲೆಗೆ ಬರೋದೇ ರೇಂಜ್ ಆಂಗ್ಸೈಟಿ. ಆದರೆ ಇವ್ರು ಕ್ಲೇಮ್ ಮಾಡೋದು 543 ಕಿಲೋಮೀಟರ್ ಒಂದು ಚಾರ್ಜಲ್ಲಿ. 2 ಬ್ಯಾಟ್ರಿ ಪ್ಯಾಕ್ ಆಪ್ಷನ್ಸ್ ಬರುತ್ತೆ. ಒಂದು 61 kWh, ಅದರಲ್ಲೇ ಕ್ಲೇಮ್ ನಂಬರು, ಇನ್ನೊಂದು 49 kWh. ಇದೆಲ್ಲ ಅಸಂಪ್ಷನ್ಸ್, ಇನ್ನೂ ಫುಲ್ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ರಿವೀಲ್ ಮಾಡಿಲ್ಲ. ನಾನು ಹೇಳಿದ್ದ ಅಡ್ವಾಂಟೇಜ್ ಏನಂದರೆ ಇಲ್ಲಿದೆ, ಚಾರ್ಜಿಂಗ್ನ ಆದಷ್ಟು ಮ್ಯಾಕ್ಸಿಮೈಸ್ ಮಾಡೋಕ್ಕೆ ಇವರ ಪೂರ್ತಿ ಸೇಲ್ಸ್ ಆ್ಯಂಡ್ ಸರ್ವಿಸ್ ನೆಟ್ವರ್ಕ್ ಅಕ್ರಾಸ್ ಇಂಡಿಯಾನ ಯೂಸ್ ಮಾಡಿದ್ದಾರೆ. ಅದರ ಮೂಲಕ ಪ್ರತಿ 10 ಕಿಲೋಮೀಟ್ರಲ್ಲಿ ಎಲ್ಲ ದೊಡ್ಡ ಮೇಜರ್ ಸಿಟಿಯಲ್ಲೂ ಒಂದೊಂದು ಫಾಸ್ಟ್ ಚಾರ್ಜರ್ ಸಿಗುತ್ತೆ. ಅದಷ್ಟೇ ಅಲ್ಲದೆ ಅಕ್ರಾಸ್ ಇಂಡಿಯಾ ಎಲ್ಲ ಕಡೆಯೂ ಫಾಸ್ಟ್ ಚಾರ್ಜರ್ ಸಿಗುತ್ತೆ. ಒಂದೊಂದು ಟೀಮು, ಟೋಟಲಿ 4 ಟೀಮು ಡೆಲ್ಲಿಯಿಂದ ಲಾಂಚ್ ಆದಮೇಲೆ ಎಲ್ಲ ಕಡೆಗೂ ಹೋಗಿ ದೇ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಚಾರ್ಜಿಂಗ್ ದ ಕಾರ್ಸ್. ಒಂದು ಟೀಮ್ ಡೆಲ್ಲಿಯಿಂದ ಭುಜ್ಗೋಯ್ತು, ವೆಸ್ಟರ್ನ್ ಎಂಡ್. ಇನ್ನೊಂದು ಟೀಮು ಡೆಲ್ಲಿಯಿಂದ ಈಸ್ಟ್ಗೋಯ್ತು, ಕಾಜಿರಂಗ. ಇನ್ನೊಂದು ಟೀಮು ಡೆಲ್ಲಿಯಿಂದ ಕನ್ಯಾಕುಮಾರಿವರೆಗೂ ಬಂತು, ಸೌತ್ ಇಂಡಿಯಾ. ಇನ್ನೊಂದು ಟೀಮು ಡೆಲ್ಲಿಯಿಂದ ಕಾಶ್ಮೀರ್ಗೋಯ್ತು. ಇವರೆಲ್ಲರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲೂ ಚಾರ್ಜಿಂಗ್ ಇಶ್ಯೂಸ್ ಬಂದಿಲ್ಲ, ರೇಂಜ್ ಆಂಗ್ಸೈಟಿ ಬಂದಿಲ್ಲ. ಇದೇ ಮಾರುತಿ ಸುಜುಕಿಯವರ ಮೇಯ್ನ್ ಅಡ್ವಾಂಟೇಜ್. ಇದರ ಮೂಲಕ ಅಡಾಪ್ಷನ್ ಇನ್ನೂ ಈಸಿ ಆಗುತ್ತೆ, ಹ್ಯಾಸಲ್ ಫ್ರೀ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ್ಯಂಡ್ ಮಾರುತಿ ನಮಗೆ ಗೊತ್ತಿರೋಂಗೆ ಈಸಿ ಟು ಮೇಂಟೈನ್ ಆಲ್ಸೋ. ಬಟ್ ಒಂದು ಪಾಯಿಂಟ್ ನಾವಿಲ್ಲಿ ನೋಟ್ ಮಾಡಬೇಕು, ಈ ಗಾಡಿ ಗ್ಲೋಬಲ್ ಎಲೆಕ್ಟ್ರಿಕ್ SUV ಅಂತ ಕರೀತಾ ಇದ್ದಾರೆ. ಯಾಕೆ? ಇಂಡಿಯಾಲ್ ಮ್ಯಾನುಫ್ಯಾಕ್ಚರ್ ಆಗಿ ಹತ್ತತ್ರ 100 ದೇಶಕ್ಕೆ ಇದು ಆಲ್ರೆಡಿ ಎಕ್ಸ್ಪೋರ್ಟ್ ಕೂಡ ಆಗ್ತಾಯಿದೆ. ಇಂಡಿಯಾಲ್ಲಿ ಸ್ವಲ್ಪ ಲೇಟು, ಬಟ್ ಆಲ್ರೆಡಿ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಅದರಿಂದ ನಂದು ಒಂದೇ ಒಂದು ಪ್ರಶ್ನೆ, ಮೇಂಟೆನೆನ್ಸು ಅಷ್ಟೊಂದು ರೀಸನೇಬಲ್ ಆಗಿರುತ್ತಾ? ಇನ್ನೂ ಗೊತ್ತಿಲ್ಲ. ಸ್ವಲ್ಪ ಜನ ತೊಗೊಂಡು ಎಕ್ಸ್ಪೀರಿಯನ್ಸ್ ಆದಮೇಲೆ ಗೊತ್ತಾಗೋದು. ಎಲೆಕ್ಟ್ರಿಕಲ್ ಮೇಂಟೆನೆನ್ಸು ಅಂತ ಏನು ಜಾಸ್ತಿ ಇರಲ್ಲ. ಸೊ ಲಾಟ್ಸ್ ಆಫ್ ಮೂವಿಂಗ್ ಪಾರ್ಟ್ಸ್ ಇಲ್ಲದೆ ಇರೋ ಕಾರಣದಿಂದ ಮಿನಿಮಲ್ ಇರುತ್ತೆ. ಬಟ್ ಸ್ಟಿಲ್ ಮೇ ಬಿ ಅ ಲಿಟಲ್ ಎಕ್ಸ್ಪೆನ್ಸಿವ್, ಬಿಕಾಸ್ ಗಾಡಿ ತುಂಬಾ ಪ್ರೀಮಿಯಮ್ ಆಗಿದೆ. ಈಗ ಡಿಸೈನ್ ನೋಡೋಣ ಹೇಗಿದೆ ಅಂತ. ಈ ಡಿಸೈನ್ ನೋಡಿದ್ರೆ ನಿಮ್ಗೊಂದು ನಾರ್ಮಲ್ ಮಾರುತಿ ಥರ ಅನಿಸುತ್ತಾ? ಡೆಫಿನೆಟ್ಲಿ ಇಲ್ಲ. ತುಂಬಾ ಮಸ್ಕ್ಯುಲರ್ ಸ್ಟ್ಯಾನ್ಸ್ ಇದೆ, ಫ್ಯೂಚರಿಸ್ಟಿಕ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬಾಡಿ ಕಲರ್ಡ್ ಪ್ಯಾನಲ್ಸ್ ಇದೆ. ಯಾಕಂದರೆ ಎಲೆಕ್ಟ್ರಿಕ್, ಇಲ್ಲಿ ರೇಡಿಯೇಟರ್ ಗಾಳಿ ಹೋಗಬೇಕಾಗಿಲ್ಲ. ಆದರೆ ಕೆಳಗಡೆ ಆ್ಯಕ್ಟಿವ್ ಓಪನೇಬಲ್ ಫ್ಲ್ಯಾಪ್ಸ್ ಕೊಟ್ಟಿದ್ದಾರೆ. ಇದು ಬ್ಯಾಟ್ರಿನ ಕೂಲ್ ಮಾಡಬೇಕಾದಾಗ ಓಪನ್ ಆಗಿ ಒಳಗಡೆ ಗಾಳಿ ಚೆನ್ನಾಗಿ ಕೊಡುತ್ತೆ. ನೀವಿಲ್ಲಿ ನೋಡ್ತಾ ಇರೋದು ಹೆಡ್ ಲ್ಯಾಂಪ್ಸು ಕೂಡ ತುಂಬ ಮಸ್ಕ್ಯುಲರ್ ಎಫೆಕ್ಟ್ ಇದೆ. ಅದಕ್ಕೆ 3 LED ಪಾಯಿಂಟ್ಸ್ ಬರುತ್ತೆ. ಅದು ನಿಮಗೆ DRL ಆಗಿ ಕೆಲಸ ಮಾಡುತ್ತೆ. ಇಂಡಿಕೇಟ್ರಾಗೂ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಇದೆ. ಇಲ್ಲಿ ಫಾಗ್ ಲ್ಯಾಂಪ್ ಇಂಟಿಗ್ರೇಟ್ ಆಗಿದೆ. ಈ ಫಾಸ್ ಕಿಡ್ ಪ್ಲೇಟ್ನ ಈ ಬ್ಲ್ಯಾಕ್ ಕಲರಲ್ಲೇ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರೋ 360 ಡಿಗ್ರಿ ಕ್ಯಾಮ್ರಾ ಹಾಗೂ ADASನ ಸೆನ್ಸರ್ಸ್. ಸೊ ಇದು ಓವರ್ ಆಲ್ ಫ್ರಂಟ್. ಹಾಗೆ ಬಾನೆಟ್ಟು ನೋಡ್ಬೋದು, ಇಟ್ಸ್ ವೆರಿ ಅಪ್ ಫ್ರಂಟ್ ಆ್ಯಂಡ್ ವೆರಿ ಸ್ಟ್ರಾಂಗ್. ಒಂದು ವಿಷಯ ಮಿಸ್ಸಿಂಗ್ ಇದೆ. ಯೂಶಲಿ ಎಲ್ಲ ಎಲೆಕ್ಟ್ರಿಕ್ ಕಾರ್ಸಲ್ಲಿ ಒಂದು ಫ್ರಂಕ್ ಬರುತ್ತೆ, ಆದರೆ ಇದರಲ್ಲಿ ಇಲ್ಲ. ಯಾಕೆ ಅಂದರೆ ಫ್ರಂಟ್ ವೀಲ್ ಡ್ರೈವ್ ಕೆಳಗಡೆ ಮೋಟರ್ ಇದೆ, ಅದ್ರ ಮೇಲ್ಗಡೆ ಚಾರ್ಜಿಂಗ್ ಕಂಟ್ರೋಲ್ ಯೂನಿಟ್ ಅಂತ ಪ್ಲೇಸ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ, ಜಾಸ್ತಿ ಸ್ಪೇಸ್ ಉಳಿಯಲ್ಲ. ಆ್ಯಕ್ಚುಲಿ ಇದ್ದಿದ್ರೆ ತುಂಬಾ ಯೂಸ್ಫುಲ್ ಆಗಿರೋದು ಅಟ್ಲೀಸ್ಟ್ ಚಾರ್ಜರ್ ಸ್ಟೋರ್ ಮಾಡೋಕ್ಕೆ. ಬಟ್ ದ್ಯಾಟ್ ಈಸ್ ಅ ಬಿಗ್ ಮಿಸ್ ಆನ್ ದಿಸ್ ಕಾರ್. ಸೈಡ್ ಪ್ರೊಫೈಲ್ ನೋಡಿ, ನಿಮ್ಗೆ ಆ ಬಾಕ್ಸಿ ಫೀಲ್ ಕಾಣುತ್ತೆ, ಬಟ್ ವಿತ್ ಅ ಟಚ್ ಆಫ್ ಮ್ಯಾಸ್ಕ್ಯುಲಾರಿಟಿ. ಸೊ ತುಂಬಾ ಮಸ್ಕ್ಯುಲರ್ ವೀಲ್ ಆರ್ಚಸ್ ಇದೆ ಅಥವಾ ಬಂಪ್ಸ್ ಇದೆ. ಬ್ಲ್ಯಾಕ್ ಕ್ಲಾಡಿಂಗ್ ಇದೆ. 18 ಇಂಚ್ ಏರೋ ವೀಲ್ಸ್ ಬರುತ್ತೆ. ಆಮೇಲೆ ನಿಮಗೆ ಒನ್ ಥಿಂಗ್ ಟು ಅಬ್ಸರ್ವ್ ಇಸ್, ಈ ವೀಲ್ ಬೇಸ್ ಇದೆಯಲ್ಲ 2.7 ಮೀಟರ್ ಇದೆ. ಇದರಿಂದ ಏನಾಗುತ್ತೆ ಅಂದರೆ ಒಳಗಡೆ ಜಾಸ್ತಿ ಸ್ಪೇಸ್ ಓಪನ್ ಅಪ್ ಆಗುತ್ತೆ. ಈ ಕೇಸಲ್ಲಿ ನಿಜಾನ ಒಳಗಡೆ ಹೋದಾಗ ಹೇಳ್ತೀನಿ.
ಅದು ಬಿಟ್ಟು ಗಾಡಿಯ ಲೆಂತ್ ಆಲ್ಮೋಸ್ಟ್ 4.27 ಮೀಟರ್ಸ್ ಇದೆ, ವಿಚ್ ಇಸ್ ಬಿಗರ್ ದ್ಯಾನ್ ದ ಸಬ್ 4 ಮೀಟರ್ ಕಾಂಪ್ಯಾಕ್ಟ್ ಎಸ್ ಯು ವಿಸ್. ಸೊ ಬೂಟ್ ಸ್ಪೇಸು ಎಲ್ಲ ಚೆನ್ನಾಗಿ ಇರಬೇಕು. ಹೇಗಿದೆ ಅಂತ ವಿಲ್ ಗೆಟ್ ಇನ್ ಟು ದ ಡೀಟೇಲ್ಸ್ ಆ್ಯಂಡ್ ಚೆಕ್ ಇಟ್ ಔಟ್. ಆಮೇಲೆ ಹಿಂದೆ ಬರ್ತಿದ್ದಂಗೆ ಡೋರ್ ಹ್ಯಾಂಡಲ್ಸ್ ಇಲ್ಲಿ ಮುಂದೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಮಾರುತಿಲೂ ಸಿಗೋ ಥರ ಕಾಣುತ್ತೆ. ಹಿಂದೆ ಇಲ್ಲಿ ಮೇಲ್ ಕೊಟ್ಟಿದ್ದಾರೆ. ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ, ಇಲ್ಲಿ ಅವಾಯ್ಡ್ ಆಗುತ್ತೆ ಡೋರ್ ಹ್ಯಾಂಡಲ್. ಬಟ್ ಒಂದು ಡಿಸಡ್ವಾಂಟೇಜ್ ಏನಂದರೆ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ನಾವೇ ಪರ್ಸ್ನಲಿ ಡೋರ್ ಓಪನ್ ಮಾಡಿ ಕೂರಿಸ್ಬೇಕಾಗುತ್ತೆ. ಅವರೇ ಓಪನ್ ಮಾಡಿ ಈಸಿಯಾಗಿ ಒಳಗೆ ಬರೋಕ್ಕಾಗಲ್ಲ. ಈ ಬಲ್ಕ್ ನೀವು ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಇದೆ, ಶಾರ್ಕ್ ಫಿನ್ ಆಂಟೆನಾ ಬರುತ್ತೆ. ಸನ್ ರೂಫ್ ಇಲ್ಲಿ ಕಾಣ್ತಾ ಇಲ್ಲ, ಅದು ಒಳಗಡೆಯಿಂದ ಹೇಳ್ತೀನಿ. ಇಲ್ಲಿ ನಮಗೊಂದು ಕನೆಕ್ಟೆಡ್ ಎಲಿಮೆಂಟ್ ಸಿಗುತ್ತೆ ಪ್ಲಾಸ್ಟಿಕ್ಕಿಂದು, ವಿಚ್ ಲುಕ್ಸ್ ಲೈಕ್ ಅ ಕನೆಕ್ಟೆಡ್ ಲ್ಯಾಂಪ್. ಬಟ್ ಆ್ಯಕ್ಚುಲಿ ಇದರಲ್ಲಿಲ್ಲ, ಎಲಿಮೆಂಟ್ಸ್ ಇದೆ. ಇಲ್ಲೂ ಆ 3 ಪೀಸ್ ಎಲಿಮೆಂಟ್ ಇಲ್ಲಿ ನೋಡ್ತೀರಾ. ಆ್ಯಂಡ್ ಹಜಾರ್ಡ್ ಲೈಟ್ ಎಲ್ಲ ಇಲ್ಲಿ ಬರುತ್ತೆ. ಹಾಗೆ ಈ ವಿಟಾರ ಬ್ಯಾಜಿಂಗ್ ಇದೆ, ಇದು ಸೇಮ್ ಫಾಂಟ್, ಜಸ್ಟ್ ಅನ್ನು ಆ್ಯಡ್ ಮಾಡಿದೆ. ಬಟ್ ಕೆಳಗಡೆ ಲೋಡಿಂಗ್ ಲಿಪ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಬರುತ್ತೆ ಓಪನ್ ಮಾಡೋಕ್ಕೆ. ಬೂಟ್ ಸ್ಪೇಸ್ ಒಂದು ಸ್ವಲ್ಪ ಬೇಜಾರಾಯಿತು ಕೇಳಿ, ಬಿಕಾಸ್ ಜಾಸ್ತಿ ಜಾಗ ಇಲ್ಲ. ಒಂದು ಅಡ್ವಾಂಟೇಜ್ ಏನು ಅಂದರೆ ಸೀಟ್ ಸ್ಲೈಡ್ ಕೂಡ ಆಗುತ್ತೆ, ಹಾಗೂ ಬ್ಯಾಕ್ ರೆಸ್ಟ್ ರಿಕ್ಲೈನ್ ಆ್ಯಂಗಲ್ ಚೇಂಜ್ ಆಗುತ್ತೆ. ದಟ್ ಮೇ ಹೆಲ್ಪ್, ಬಟ್ ಸ್ಟಿಲ್ ದಟ್ ವಿಲ್ ಕಾಂಪ್ರಮೈಸ್ ಅ ಲಿಟಲ್ ಸ್ಪೇಸ್ ಆನ್ ದಿ ಇನ್ಸೈಡ್. ಒಳಗಡೆ ಸ್ಪೇಸ್ ಹೇಗಿದೆ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಬನ್ನಿ, ಇಲ್ಲಿ ಸ್ಪೇರ್ ವೀಲ್ ತೋರಿಸ್ತೀನಿ. ಸ್ಪೇರ್ ವೀಲ್ ಏನು ಮಾಡಿದ್ದಾರೆ ಅಂದರೆ ಸಣ್ಣದು ಕೊಟ್ಟಿಲ್ಲ, ಒಂದು ಫುಲ್ ಸೈಜ್ಡ್ ಸ್ಪೇರ್ ವೀಲೇ ಕೊಟ್ಬಿಟ್ಟಿದ್ದಾರೆ. ಅದು ಆಲಾಯ್ಸ್, ವಿಚ್ ಇಸ್ ಅಮೇಝಿಂಗ್. ಸೊ ತುಂಬ ಜನ ಕಂಪ್ಲೇಂಟ್ ಮಾಡೋರು ಸ್ಪೇಸ್ ಸೇವರ್ ಅಂತ. ದೇ ವಿಲ್ ಎಂಜಾಯ್ ದಿಸ್. ಪವರ್ ಟೇಲ್ ಗೇಟ್ ಇಲ್ಲ, ಬಟ್ ವೆರಿ ಲೈಟ್ ಆ್ಯಂಡ್ ಈಸಿ ಟು ಹ್ಯಾಂಡಲ್. ರೇರ್ ವೈಪರ್ ಕೂಡ ಬರುತ್ತೆ. ಇಲ್ಲೂ ಅದೇ ಟ್ರೀಟ್ಮೆಂಟ್ ಆಗಿದೆ. ಇಲ್ಲೊಂದು ಫಾಸ್ ಕಿಡ್ ಪ್ಲೇಟ್ ಥರ ಬರುತ್ತೆ, ವಿಚ್ ಲುಕ್ಸ್ ವೆರಿ ನೈಸ್. ಬಟ್ ಇಟ್ಸ್ ಆಲ್ ಇನ್ ಬ್ಲ್ಯಾಕ್, ನೋ ಅಲ್ಯೂಮಿನಿಯಂ ಫಿನಿಶ್. ಐ ಲೈಕ್ ದ ರೇರ್ ಟು. ಇದು ನನಗೆ ಗೊತ್ತಿರಂಗೆ ಬಿಗ್ಗೆಸ್ಟ್ ಸಿಂಗಲ್ ಪೇನ್ ಸನ್ ರೂಫ್. ಆದರೆ ಮ್ಯಾನ್ಯಲ್ ಹೇಗೆ ಏನಕ್ಕೆ ಓಪನ್ ಮಾಡಿದೆ? ಇದು ಫಿಕ್ಸ್ಡ್ ಗ್ಲಾಸ್, ಇದಕ್ಕೆ ಬಟನ್ಸ್ ಬರಲ್ಲ, ಬರೀ ಗ್ಲಾಸ್ ಮಾತ್ರ ಕಾಣುತ್ತೆ. ಓಪನ್ ಕ್ಲೋಸ್ ಮ್ಯಾನ್ಯಲ್ ಮಾಡಬೇಕು. ಈಗ ಇಂಟೀರಿಯರ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ಕಂಪ್ಲೀಟ್ಲಿ ಫ್ರೆಶ್ ಇಂಟೀರಿಯರ್ ಅಂತ ಹೇಳ್ಬೋದು. ಈ ಫಿಟ್ ಆ್ಯಂಡ್ ಫಿನಿಶ್ ಒಂಚೂರು ಚೆನ್ನಾಗಿದೆ. ಇವನ್ ದೋ ಇಟ್ಸ್ ಪ್ಲಾಸ್ಟಿಕ್, ಸ್ವಲ್ಪ ಸಾಫ್ಟ್ ಟಚ್ ಇದೆ. ವರ್ಟಿಕಲ್ ವೆಂಟ್ಸ್ ಬರುತ್ತೆ, ಸ್ವಲ್ಪ ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ. ಆ್ಯಂಡ್ ಈವನ್ ದೀಸ್ ಕೀಸ್ ಆರ್ ವೆರಿ ಯೂಸ್ಫುಲ್. ವಾಲ್ಯೂಮ್ ರಾಕರ್ ಇಲ್ಲಿದೆ, ಅದು ಬಿಟ್ಟು ಏರ್ ಕಂಡೀಷನ್ ಕಂಟ್ರೋಲ್ ಮಾಡೋಕ್ಕೆ ಪೂರ್ತಿ ಕೀಸ್ ಇಲ್ಲಿ ಬರುತ್ತೆ. ಅದಾದಮೇಲೆ ಇಲ್ಲಿ ನಾವು ನೋಡ್ತಾ ಇರೋದು ಫ್ಲೋಟಿಂಗ್ ಡೆಕ್. ಟ್ವಿನ್ ಫ್ಲೋಟಿಂಗ್ ಡೆಕ್ ಅಂತ ಕರೀತಾರೆ ಮಾರುತಿ. ಅದು ಯಾಕೆ ಅಂತ ಗೊತ್ತಿಲ್ಲ. ಒಂದು ವೈರ್ಲೆಸ್ ಚಾರ್ಜರ್ ಬರುತ್ತೆ, 2 ಕಪ್ ಹೋಲ್ಡರ್, ಪರ್ಫೆಕ್ಟ್ ಪೊಸಿಷನ್. ಇಲ್ಲಿ ಗೇರ್ ಸೆಲೆಕ್ಟರ್ ಬರುತ್ತೆ. ಗೇರ್ ಸೆಲೆಕ್ಟರು ಮಜಾ ಏನು ಅಂದರೆ ಹಾಗೆ ತಿರುಗಲ್ಲ ಬೇರೆ ಗಾಡಿಗಳ ಥರ. ಜಸ್ಟ್ ಫಾರ್ ಸೇಫ್ಟಿ ಪುಷ್ ಮಾಡಿ ಡ್ರೈವ್ಗೆ ಹಾಕಬೇಕು. ಪುಷ್ ಮಾಡಿದ್ರೆ ನ್ಯೂಟ್ರಲ್ ಬರುತ್ತೆ, ಪುಷ್ ಮಾಡಿ ಲೆಫ್ಟ್ಗೆ ಹಾಕಿದ್ರೆ ರಿವರ್ಸಿಗೆ ಹೋಗುತ್ತೆ. ವಾಪಸ್ ಪುಷ್ ಮಾಡಿದ್ರೆ ನ್ಯೂಟ್ರಲ್. ಆ್ಯಂಡ್ ಪಾರ್ಕಿಂಗ್ ಮೋಡ್ ಎಲೆಕ್ಟ್ರಾನಿಕ್ ಇದೆ, ಸಪ್ರೇಟ್ ಬಟನ್ ವಿಚ್ ಇಸ್ ವೆರಿ ಈಸಿ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಹಾಗೂ ಆಟೋ ಹೋಲ್ಡ್ ಫೀಚರ್ ಬರುತ್ತೆ. ಆ್ಯಂಡ್ ಡ್ರೈವ್ ಮೋಡ್ಸು, ಸ್ನೋ ಮೋಡ್ ಎಲ್ಲ ಇದೆ. ಅದನ್ನೆಲ್ಲ ನಾನು ಡ್ರೈವ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನನ್ನ ಮೇನ್ ಪ್ರಾಬ್ಲಮ್, ಈ ಸ್ಕ್ರೀನ್ ಸೆಟಪ್ ಏನಿದೆ ತುಂಬ ವಿಚಿತ್ರವಾಗಿದೆ. ಇಲ್ಲೊಂದು 10.2 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಅದರಲ್ಲಿ ನಾವು ಜಾಸ್ತಿ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಈ ಕಂಟ್ರೋಲ್ಸಲ್ಲಿ ಎಲ್ಲ ಇಲ್ಲಿನ ಸೆಟ್ಟಿಂಗ್ಸಲ್ಲೇ ಮಾಡಬೇಕು. ಆಮೇಲೆ ಇಲ್ಲೊಂದು 10 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಇದೆ. ಇನ್ಫಿನಿಟಿ ಸೌಂಡ್ ಸಿಸ್ಟಮ್ ಟ್ಯೂನ್ಡ್ ಬೈ ಹಾರ್ಮನ್. ಸೊ ಡೆಫಿನೆಟ್ಲಿ ಆ ಸೌಂಡ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಆದರೆ ಇಂಟರ್ಫೇಸ್ ತುಂಬಾ ಬೇಸಿಕ್ ಅನಿಸುತ್ತೆ, ಜಾಸ್ತಿ ಫ್ಯಾನ್ಸಿ ಸ್ಟಫ್ ಏನೂ ಇಲ್ಲ. ಕ್ಲೈಮೇಟ್ ಕಂಟ್ರೋಲ್ದೆಲ್ಲ ಇಲ್ಲಿ ಕಂಟ್ರೋಲ್ ಸಿಗುತ್ತೆ. ಅದು ಬಿಟ್ಟರೆ ಇನ್ನಿರೋದು ನಿಮಗೆ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಆ್ಯಂಡ್ ಕನೆಕ್ಟೆಡ್ ಮೊಬೈಲ್. ಅದು ಬಿಟ್ಟು ಕೆಲವು ಆ್ಯಪ್ಸ್ ಅಂತ ಕೊಟ್ಟಿದ್ದಾರೆ, ಅದರಲ್ಲೂ ನಿಮಗೆ ತುಂಬ ಜಾಸ್ತಿ ಆಪ್ಷನ್ ಇಲ್ಲ. ಇಟ್ ಇಸ್ ಜಸ್ಟ್ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ. ಬ್ಯಾಕ್ ಟು ದ ಮೇನ್ ಸ್ಕ್ರೀನ್, ನಿಮ್ಗೆ ಇಲ್ಲಿ ಗಾಡಿದ ಫುಲ್ ಡೀಟೇಲ್ಸ್ ಕೊಡುತ್ತೆ. ಸದ್ಯಕ್ಕೆ ಇರೋ ಸ್ಟೇಟ್ ಆಫ್ ಚಾರ್ಜ್ 99%. ಇದರಲ್ಲಿ ಬರೀ 450 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಆನ್ ಅ ನಾರ್ಮಲ್ ಡ್ರೈವಿಂಗ್ ಮೋಡ್. ಈಗ ಸ್ಪೋರ್ಟ್ಗೆ ಹಾಕಿದ್ರೆ ಇನ್ನೂ ಕಮ್ಮಿ ಆಯಿತು, ಈಕೋಗೆ ಹಾಕಿದ್ರೆ ಜಾಸ್ತಿ ಆಯಿತು. ಸೊ ಅಲ್ಲೇ ಇನ್ಸ್ಟೆಂಟಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬೇರೆಯವರೆಲ್ಲ ಓಡಿಸಿದ್ರು ಅಂತ ಹೇಳಿದ್ನಲ್ಲ ಈ ಗಾಡಿನ, ಆ ಟೈಮಲ್ಲಿ ಅವ್ರು ಏನು ಹೇಳ್ತಿದ್ದು ಅಂದರೆ ಆಲ್ಮೋಸ್ಟ್ ಅಲ್ಲಿ ತೋರಿಸ್ತಾ ಇರೋ 80%ವರೆಗೂ ಆ್ಯಕ್ಯುರೇಟಾಗಿ ಹೋಗುತ್ತೆ, ವಿಚ್ ಇಸ್ ಗುಡ್. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಬರುತ್ತೆ, ಆಮೇಲೆ ಎಲ್ಲ ಬೇರೆ ಇವಿ ಡೀಟೇಲ್ಸ್ ಇದೆ. ಸೊ ಓವರ್ ಆಲ್ ಈ ಫ್ರಂಟ್ ಸೀಟ್ ಎಕ್ಸ್ಪೀರಿಯನ್ಸ್ ಡೀಸೆಂಟಾಗಿದೆ. ಆಮೇಲೆ ಈ ಸ್ಟೇರಿಂಗ್ ವೀಲು ಕೂಡ ಫುಲ್ ರೌಂಡ್ ಅಲ್ಲ, ಫುಲ್ ಎಡ್ಜಸ್ ಎಲ್ಲ ಸ್ವಲ್ಪ ಬಾಕ್ಸಿ ಆಗಿದೆ. ಆ್ಯಂಡ್ ಇಟ್ ಇಸ್ ಜಸ್ಟ್ ಅ 2 ಸ್ಪೋಕ್, ಕೆಳಗಡೆ ಒಂದು ಸ್ಪೋಕ್ ಥರ ಇದೆ, ವಿಚ್ ಗಿವ್ಸ್ ಅ ವೆರಿ ನೈಸ್ ಹೋಲ್ಡ್. ಆಟೋಮ್ಯಾಟಿಕ್ ಹೆಡ್ ಲ್ಯಾಂಪ್ಸ್, ಆಟೋಮ್ಯಾಟಿಕ್ ರೈನ್ ಸೆನ್ಸಿಂಗ್ ವೈಪರ್ಸ್ ಕೂಡ ಬರುತ್ತೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್, ORVMs, IRVM ಆಟೋ ಡಿಮ್ಮಿಂಗ್ ಕೂಡ ಇದೆ. ಬೆಸ್ಟ್ ಪಾರ್ಟ್ ಏನಂದರೆ 4 ವಿಂಡೋಸು 1 ಟಚ್ ಅಪ್ ಆ್ಯಂಡ್ ಡೌನ್ ಇದೆ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆಮೇಲೆ ಫ್ರಂಟ್ ಸೀಟ್ ಡ್ರೈವರ್ದು ಮಾತ್ರ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್, ಫಾಸ್ಟಾಗೂ ಕೂಡ ಇದೆ. ಮೆಮೊರಿ ಫಂಕ್ಷನ್ಸ್ ಇಲ್ಲ, ಲಂಬಾರ್ ಸಪೋರ್ಟ್ ಮೇಲೆ ಕೆಳಗಡೆ ಮಾಡ್ಕೋಬೋದು. ದಟ್ ಈಸ್ ವೆರಿ ಯೂಸ್ಫುಲ್. ಅದಷ್ಟೇ ಅಲ್ಲದೆ ಕೋ ಪ್ಯಾಸೆಂಜರ್ ಸೀಟ್ ಮ್ಯಾನ್ಯಲಿ ಅಡ್ಜಸ್ಟ್ ಮಾಡಬೇಕು. ಓವರ್ ಆಲ್ ಫ್ರಂಟ್ ಸೀಟಲ್ಲಿ ಕೂತಾಗ ಫಿಟ್ ಆ್ಯಂಡ್ ಫಿನಿಶ್ ತುಂಬಾ ಚೆನ್ನಾಗಿದೆ.
ವಿಂಡ್ ಸ್ಕ್ರೀನ್ ಒಂದು ಸ್ವಲ್ಪ ಮುಂದೆ ಹೋಗುತ್ತೆ, ಬಾನೆಟ್ ಕೂಡ ಮುಂದಿದೆ. 360 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ, ಎಲ್ಲ ಥರದ ಮೋಡ್ ಇದೆ. ಗಾಡಿ ಸುತ್ತ ನೀಟಾಗಿ ಕಾಣುತ್ತೆ. ಬಟ್ ಕ್ಯಾಮ್ರಾ ಕ್ವಾಲಿಟಿ ತುಂಬ ಆವ್ರೇಜ್ ಇದೆ, ತುಂಬ ಪಿಕ್ಸಲೇಟ್ ಆಗುತ್ತೆ. ಇಟ್ ಈಸ್ ನಾಟ್ ವೆರಿ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್. ಮೂವ್ ಆಗಲ್ಲ ಈ ಥರ. ಹಿಂದೆ ಡೋರ್ ಓಪನ್ ಮಾಡಿದ್ಮೇಲೆ ಈ ಪೋರ್ಷನ್ ಏನಿದೆ ಸ್ವಲ್ಪ ಮೈಗೆ ಹತ್ರ ಆಗುತ್ತೆ, ಹಿಂದೆ ಬರಬೇಕು. ಎರ್ಗೊನಾಮಿಕಲಿ ನಾಟ್ ಗ್ರೇಟ್. ಒಳಗೆ ಕೂರಕ್ಕೆ ಈಸಿ, ಬಟ್ ಫ್ಲೋರ್ ಬೋರ್ಡ್ ಹೈ ಇದೆ. ಕೆಳಗಡೆ LFP ಬ್ಯಾಟ್ರಿ ಇದೆ. ಅದಕ್ಕೋಸ್ಕರ ಈ LFP ಬ್ಯಾಟ್ರಿ ಬ್ಲೇಡ್ ಟೆಕ್ನಾಲಜಿ ಅಂತ ಇದೆಯಲ್ಲ, ಅದನ್ನೇ BYD ಇಂದ ಇವರು ಪರ್ಚೇಸ್ ಮಾಡೋದು. ಒಳಗೆ ಕೂತ್ಮೇಲೆ ನಾನು ಹೇಳ್ದಂಗೆ ಅಂಡರ್ ಥೈ ಸಪೋರ್ಟ್ ಕಮ್ಮಿ ಆಗುತ್ತೆ, ಬಿಕಾಸ್ ಕಾಲು ಸ್ವಲ್ಪ ಮೇಲಿರುತ್ತೆ. ನೀ ರೂಮ್ ಚೆನ್ನಾಗಿದೆ, ಲೆಗ್ ರೂಮ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ 5'8". ಆಮೇಲೆ ಹೆಡ್ ರೂಮ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ಒಂದು ಸ್ವಲ್ಪ 2-3 ಇಂಚ್ ಇದೆ. ಸೊ 6 ಅಡಿ ಮೇಲಿರೋರಿಗೆ ತುಂಬಾ ಟೈಟ್ ಆಗುತ್ತೆ ಇಲ್ಲಿ ಕೂರೋಕ್ಕೆ. ಆರ್ಮ್ ರೆಸ್ಟ್ ಏನು ಗೊತ್ತಾ, ಇಲ್ಲೇನೂ ಇಲ್ಲ ತೆಗಿಯೋಕ್ಕೆ. ಈ ಸೆಂಟರ್ ಸೀಟ್ ಜೊತೆ ಬರುತ್ತೆ, ಮೇಲ್ಗಡೆ ಇದೆ ಅದರದ್ದು ಲಾಕ್, ಅದನ್ನು ಓಪನ್ ಮಾಡಿ ಇಟ್ಕೋಬೋದು. ಇಲ್ಲೆರಡು ಕಪ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಇದು ಯುರೋಪಿಗೂ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಅಲ್ಲೆಲ್ಲ ಗಾಲ್ಫ್ ಆಡೋದು ಜಾಸ್ತಿ. ಸೊ ಗಾಲ್ಫ್ ಆಡೋರಿಗೆ ಯೂಶಲಿ ಇದು ತುಂಬ ಯೂಸ್ ಆಗುತ್ತೆ. ಬೂಟ್ಗೆ ಓಪನ್ ಆಗುತ್ತೆ ಇದು. ಸೊ ಅಲ್ಲಿ ಗಾಲ್ಫ್ ಕಿಟ್ ಇಟ್ಟರೆ ಅದು ಇಲ್ಲಿವರೆಗೂ ಬರುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ಅದಕ್ಕೆ ಇದನ್ನ ಮಲ್ಟಿಪರ್ಪಸ್ ಮಾಡಿದ್ದಾರೆ. ಬಟ್ ಥರ್ಡ್ ಆಕ್ಯುಪೆಂಟ್ಗೂ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಸಿಗುತ್ತೆ 3 ಜನಕ್ಕೆ. 3 ಪಾಯಿಂಟ್ ಸೀಟ್ ಬೆಲ್ಟ್, ಐಸೋಫಿಕ್ಸ್ ಸೀಟ್ ಮೌಂಟ್ಸ್ ಎಲ್ಲ ಇದೆ. ಈ ಕಡೆ ಏನಕ್ಕೆ ಪಾಕೆಟ್ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ, ಬರೀ ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ. AC ವೆಂಟ್ಸ್ ಮೇಲ್ ಬರಲ್ಲ, ಪಿಲ್ಲರಲ್ಲಿ ಇಲ್ಲಿ ಕೆಳಗಡೆ ಬರುತ್ತೆ. ತುಂಬ ಚಿಕ್ಕದು. ಏರ್ ಫ್ಲೋ ಕಂಟ್ರೋಲ್ ಮಾಡೋಕ್ಕಿದೆ, ಆ್ಯಂಗಲ್ ಸೆಟ್ ಮಾಡೋಕ್ಕಿದೆ ಅಷ್ಟೇ. ಕೆಳಗಡೆ 2 ಚಾರ್ಜಿಂಗ್ ಸಾಕೆಟ್ ಬರುತ್ತೆ, ಒಂದು A ಟೈಪ್, ಒಂದು C ಟೈಪ್. ಇಲ್ಲೊಂದು ಸ್ವಲ್ಪ ಜಾಗ ಇದೆ ಫೋನ್ ಇಡೋಕ್ಕೆ. ಅಷ್ಟು ಬಿಟ್ಟರೆ ಬೇರೆ ಜಾಸ್ತಿ ಕ್ರೀಚರ್ ಕಂಫರ್ಟ್ಸ್ ಇಲ್ಲಿಲ್ಲ. ಮಾರುತಿ ಅವ್ರದ್ದು ಯಾವಾಗಲೂ ಈ ಹೆಡ್ ರೆಸ್ಟ್ ತುಂಬಾ ದೊಡ್ಡದಾಗಿರುತ್ತೆ, ಇದರಲ್ಲೂ ಕೂಡ ದೊಡ್ಡದಿದೆ. ಅದರಿಂದ ನಿಮಗೆ ವಿಸಿಬಿಲಿಟಿ ಹ್ಯಾಂಪರ್ ಆಗುತ್ತೆ. ಸ್ವಲ್ಪ ಮಾತ್ರ ಕಾಣುತ್ತೆ. ಸಿಂಗಲ್ ಪೇನ್ ಸನ್ರೂಫ್ ಜಾಸ್ತಿ ಕಾಣಿಸಲ್ಲ. ಈ ವಿಂಡೋಸು ಕೂಡ ತುಂಬ ದೊಡ್ಡದಿಲ್ಲ ಆ್ಯಂಡ್ ಹೈಟ್ ಜಾಸ್ತಿ ಇರೋದ್ರಿಂದ ಕುಳ್ಳುಗಿರೋರು ಸ್ವಲ್ಪ ಕೂತಾಗ ಇಲ್ಲಿ ಕ್ಲಸ್ಟ್ರೋಫೋಬಿಕ್ ಅನ್ಸೋ ಚಾನ್ಸ್ ಇದೆ. ಸನ್ ಬ್ಲೈಂಡ್ ಮಿಸ್ ಆಗುತ್ತೆ ಇದರಲ್ಲಿ. ಬಟ್ ಅಗೇನ್ ಕೆಲವು ಬ್ರ್ಯಾಂಡ್ಸ್ ಹೇಳೋದು ನಾವು ಡ್ರೈವರ್ ಫೋಕಸ್ಡ್ ಕಾರ್ಸ್ ಮಾಡೋದು ಯುರೋಪಿಯನ್ ಮಾರ್ಕೆಟ್ಗೆ, ಅದಕ್ಕೆ ನಮಗೆ ಅವಶ್ಯಕತೆ ಇಲ್ಲ. ಇದರಲ್ಲೂ ನೀವು ಹಲವಾರು ಥಿಂಗ್ಸ್ ನೋಡೋದು ಮೇಯ್ನ್ಲಿ ಫೋಕಸ್ಡ್ ಆನ್ ಯುರೋಪಿಯನ್, ಬಿಕಾಸ್ ಇದು 100 ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗ್ತಾಯಿದೆ ಆಗ ಹೇಳ್ದಂಗೆ. ಬಟ್ ಅಡ್ವಾಂಟೇಜ್ ಏನು ಗೊತ್ತಾ, ಈ ಸೀಟ್ ಸ್ಲೈಡ್ ಆಗುತ್ತೆ. 40-60 ಸ್ಪ್ಲಿಟ್ ಇದೆ. ಸೊ ಇದು 60%, ಇದು 40%. ಇಷ್ಟು ಸ್ಲೈಡ್ ಆಗುತ್ತೆ ನೋಡಿ. ಜಾಗ ಎಷ್ಟು ಬೇಕಾದ್ರೆ ಕಮ್ಮಿ ಮಾಡ್ಕೋಬೋದು. ಬೂಟ್ ಸ್ಪೇಸ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ಮ್ಯಾಕ್ಸಿಮೈಸ್ ಮಾಡೋಕ್ಕೊಂದು ಆಪ್ಷನ್. ಅದಷ್ಟೇ ಅಲ್ಲದೆ ಇದು ರಿಕ್ಲೈನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಷ್ಟು ಅಪ್ರೈಟ್ವರೆಗೂ ಲಾಕ್ ಆಗುತ್ತೆ. ಯೂಶಲಿ 2 ಅಥವಾ 3 ಸ್ಟೇಜ್ ಲಾಕಿಂಗ್ ನೋಡ್ತೀರಾ, ಇದರಲ್ಲಿ ಮಲ್ಟಿಪಲ್ ಸ್ಟೇಜಸ್ ಇದೆ. ಒಂದು ಸ್ವಲ್ಪಕ್ಕೂ ಲಾಕ್ ಆಗುತ್ತೆ. ಮ್ಯಾಕ್ಸಿಮಮಲ್ಲಿ ಇದೆ ಈಗ. ಸೊ ಸ್ಲೈಡು ಮಾಡ್ಬೋದು, ಇದು ಎರಡೂ, ಹಾಗೂ ರಿಕ್ಲೈನ್ ಆ್ಯಂಗಲ್ ಚೇಂಜ್ ಮಾಡ್ಬೋದು. ಸೊ ಬೇಕಾದಾಗ ಮ್ಯಾಕ್ಸಿಮಮ್ ಸ್ಪೇಸ್ ಸಿಗುತ್ತೆ. ಆದರೆ ನಮಗೇನಾದರೂ ಇಳಿಬೇಕಾದ್ರೂ ನೋಡಿ ಸ್ವಲ್ಪ ತಲೆ ತಾಗ್ತಾ ಇದೆ. ಇದನ್ನು ಕಂಪ್ಲೀಟ್ ಫೋಲ್ಡ್ ಮಾಡಿದ್ರೆ ತುಂಬಾ ಸ್ಪೇಸ್ ಸಿಗುತ್ತೆ. ಬಟ್ ಇಟ್ ಬಿಕಮ್ಸ್ ಅ 2-seater ಬಿಕಾಸ್ ಬೂಟ್ ಸ್ಪೇಸ್ ಕಮ್ಮಿ ಇರೋದ್ರಿಂದ ಯು ವಿಲ್ ಹ್ಯಾವ್ ಟು ಮ್ಯಾನೇಜ್ ದಿಸ್ ವೆರಿ ಸ್ಮಾರ್ಟ್ಲಿ ಇಫ್ ಯು ಆರ್ ಡ್ರೈವಿಂಗ್ ಟೂ ಫಾರ್. ಏನಕ್ಕೆ ಡ್ರೈವಿಂಗ್ ಟೂ ಫಾರ್ ವಿಷಯ ಹೇಳಿದೆ ಅಂದರೆ, ಇದರ ರೇಂಜ್ ಪ್ರಾಮಿಸ್ ತುಂಬಾ ಚೆನ್ನಾಗಿದೆ. ಅದಷ್ಟೇ ಅಲ್ಲದೆ ಚಾರ್ಜಿಂಗ್ ನೆಟ್ವರ್ಕ್ ಇದೆ. ಸೊ ಈ ಕಾರ್ನ ಒಂದು ಐಸ್ ಕಾರ್ ಥರನೇ ಅಕ್ರಾಸ್ ದ ಕಂಟ್ರಿ ಓಡಿಸ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಬಟ್ ಬೂಟ್ ಸ್ಪೇಸ್ ಕಮ್ಮಿ ಇರೋದ್ರಿಂದ ಯು ವಿಲ್ ಸ್ಟಿಲ್ ಮಿಸ್ ಔಟ್ ಆನ್ ದ್ಯಾಟ್ ಒನ್ ಫ್ಯಾಕ್ಟರ್. ಈಗ ಕೊನೆಗೂ ಡ್ರೈವ್ ಮಾಡೋಕ್ಕೆ ಟೈಮ್ ಸಿಕ್ತು. ಬೆಳಗ್ಗೆ ಎಷ್ಟು ಇಬ್ಬನಿ ಅಂದರೆ ಇಲ್ಲಿ ಏನಂದ್ರೇನು ಕಾಣಲ್ಲ. 50 ಅಡಿಗಿಂತ ಮುಂದೆ ಏನೂ ಕಾಣಲ್ಲ. ಸೊ ಮೊದಲು ನಮ್ಮ ಎಲ್ಲ ಹೊರಗಿಂದು ಇಂಟೀರಿಯರ್ ಶೂಟ್ ಎಲ್ಲ ಮುಗಿಸಿ ಈಗ ಕೊನೆಗೆ ಬಿಸಿಲು ಹೊರಗೆ ಬಂದಮೇಲೆ ಡ್ರೈವ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಡ್ರೈವ್ ಎಕ್ಸ್ಪೀರಿಯನ್ಸು ಆದಷ್ಟು ಲಾಂಗ್ ಮಾಡೋಣ ಈ ಕಾರ್ ಜೊತೆ ಅಂತ ಒಂದು 100 ಕಿಲೋಮೀಟರ್ಸ್ ಈಗ ಓಡಿಸ್ತಾ ಇದ್ದೀವಿ. ಏನೇನು ನನ್ನ ಅಬ್ಸರ್ವೇಷನ್ ಅಂತ ತಿಳಿಸ್ತೀನಿ. ಮೊದಲನೇದಾಗಿ ಬ್ಯಾಟ್ರಿ ಪ್ಯಾಕ್ ಇದರಲ್ಲಿ 61 kWh ಒಂದು ಬರುತ್ತೆ, ಇನ್ನೊಂದು 49 kWh. 61 kWhಲ್ಲಿ ನಮಗೆ 173 bhp ಹಾಗೂ 192.5 Nm ಟಾರ್ಕ್ ಸಿಗುತ್ತೆ. ಇನ್ನೊಂದು ಆಪ್ಷನಲ್ಲಿ 49 kWh ಬ್ಯಾಟ್ರಿ ಪ್ಯಾಕಲ್ಲಿ 143 bhp ಹಾಗೂ 192.5 Nm ಟಾರ್ಕ್. ಸೊ ಟಾರ್ಕ್ ಅಂತೂ ಸೇಮು, ಎಲೆಕ್ಟ್ರಿಕ್ ಮೋಟರ್ ಇನ್ಸ್ಟಂಟೇನಿಯಸ್, ಬಟ್ BHP ಅಥವಾ HP ಅಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಇದೆಲ್ಲ ಇನ್ನೂ ಕ್ಲಿಯರ್ ಆಗಿ ಮಾರುತಿಯವರು ಒಂದು ಬ್ರೋಷರ್ ಅಥವಾ ಒಂದು ಶೀಟಲ್ಲಿ ಪ್ರಿಂಟ್ ಮಾಡಿ ಕೊಟ್ಟಿಲ್ಲ. ದೀಸ್ ಆರ್ ಆಲ್ ಎಕ್ಸ್ಪೆಕ್ಟೆಡ್ ನಂಬರ್ಸ್. ಈಗ ನಾವು ಲಾಂಗ್ ರೇಂಜ್ ಬ್ಯಾಟ್ರಿ ಪ್ಯಾಕಲ್ಲಿ ಓಡಿಸ್ತಾ ಇದ್ದೀವಿ.
534 ಕಿಲೋಮೀಟರ್ ಇವರು ಕ್ಲೇಮ್ಡ್ ರೇಂಜು. ಇದನ್ನ ನಾನು ಆಗ ಹೇಳ್ದಂಗೆನೆ ಎನ್ಹ್ಯಾನ್ಸ್ ಮಾಡೋದು ಇವರ ನೆಟ್ವರ್ಕ್. ಈ ನೆಟ್ವರ್ಕಿಗೆ ಹೆಂಗೆ ಈಸಿ ಆಗ್ಬೋದು ಯೂಸ್ ಮಾಡೋಕ್ಕೆ ಅಂತ ಒಂದು ಆ್ಯಪ್ ಡೆವಲಪ್ ಮಾಡಿದ್ದಾರೆ, ಇ ಫಾರ್ ಮೀ ಅಂತ. ಈ ವಿಟಾರ ಥರ ಇ ಫಾರ್ ಮೀ ಅಂತ. ಈ ಆ್ಯಪ್ ಮೂಲಕ ಎಲ್ಲ ಮಾರುತಿ ಸುಜುಕಿ ಈ ವಿಟಾರ ಓನರ್ಸ್ ಪೂರ್ತಿ ಚಾರ್ಜಿಂಗ್ ಸ್ಟೇಷನ್ನ ಆಕ್ಸೆಸ್ ಮಾಡ್ಬೋದು ವಿತ್ ಅ ಟಚ್ ಆಫ್ ಅ ಬಟನ್. ಆಮೇಲೆ ಈ ಚಾರ್ಜರ್ಸ್ ಎಲ್ಲ ಅಪ್ ಆ್ಯಂಡ್ ರನ್ನಿಂಗ್ ಇರೋ ಗ್ಯಾರಂಟಿ ಇರುತ್ತೆ. ಯಾಕಂದರೆ ಇದೆಲ್ಲ ಮೋಸ್ಟ್ ಆಫ್ ದೆಮ್ ಮಾರುತಿ ಸುಜುಕಿಯ ಡೀಲರ್ಶಿಪ್ಸ್ ಅಥವಾ ಸರ್ವಿಸ್ ನೆಟ್ವರ್ಕಲ್ಲಿರುತ್ತೆ. ಬೇರೆಯವ್ರಿಗೆ ಏನು ಪ್ರಾಬ್ಲಮ್ ಅಂದರೆ ಅವರು ಸೆಟಪ್ ಮಾಡಿದ್ರೂ ಒಂದು ಚಾರ್ಜಿಂಗ್ ನೆಟ್ವರ್ಕ್ ಅದು ಅಪ್ ಆ್ಯಂಡ್ ರನ್ನಿಂಗ್ ಇದೆಯಾ, ಯಾವಾಗಲೂ ಡೌನ್ ಟೈಮ್ ಇದೆಯಾ ಅಥವಾ ಹಾಳಾಗಿದೆಯಾ, ಅದು ಅಪ್ಡೇಟ್ ಆಗಿಲ್ಲ, ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ಮಾರುತಿ ಅವ್ರದ್ದು ಮೇನ್ ಅಡ್ವಾಂಟೇಜ್ ಅದನ್ನೇ ಅವರು ಮ್ಯಾಕ್ಸಿಮಮ್ ಜ್ಯೂಸ್ ತೆಗಿತಾ ಇದ್ದಾರೆ. ಎಲ್ಲ ಕಡೆ ನೀವು ಇವ್ರ ಬ್ರ್ಯಾಂಡಿಂಗ್ ಈ ಗಾಡಿ ಬಗ್ಗೆ ನೋಡಿದ್ರೆ ಇದನ್ನೇ ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ಇಟ್ ಡೆಫಿನೆಟ್ಲಿ ಈಸ್ ಅ ವೆರಿ ಬಿಗ್ ಪ್ಲಸ್ ಪಾಯಿಂಟ್. ರಿಯಲಿಸ್ಟಿಕಲಿ ರೇಂಜ್ ಎಷ್ಟು ಸಿಗುತ್ತೆ ಇದನ್ನು ಒಂದು ಇನ್ನೂ ಲಾಂಗರ್ ಟೆಸ್ಟ್ ಮಾಡಿದಾಗಲೇ ಗೊತ್ತಾಗೋದು. ಈ 100 ಕಿಲೋಮೀಟ್ರಲ್ಲಿ ನಮ್ಗೆ ಅಷ್ಟು ಆ್ಯಕ್ಯುರೇಟಾಗಿ ಏನೂ ತಿಳಿಯೋಕ್ಕಾಗಲ್ಲ. ಅದಕ್ಕೆ ಅದ್ರ ಬಗ್ಗೆ ಇವತ್ತು ನಾನು ಮಾತಾಡಲ್ಲ. ಬೇರೆ ಎಲಿಮೆಂಟ್ಸ್, ಇದೊಂದು ಸ್ಕೇಟ್ ಬೋರ್ಡ್ ಪ್ಲ್ಯಾಟ್ಫಾರ್ಮ್, ಹಾರ್ಟ್ ಟೆಕ್ ಇ ಅಂತ. ಈ ಪ್ಲ್ಯಾಟ್ಫಾರ್ಮ್ ಮೇಲೆ ಬೇಸ್ ಆಗಿರೋ ಗಾಡಿ. ಇದರಲ್ಲಿ ಕೆಳಗೆ ಕಂಪ್ಲೀಟ್ ಫ್ಲೋರ್ ಬೋರ್ಡಲ್ಲಿ ಬ್ಯಾಟ್ರಿ ಪ್ಲೇಸ್ ಆಗಿದೆ ಆ್ಯಂಡ್ ಅದ್ರ ಮೇಲೆ ಪೂರ್ತಿ ಕಾರ್ ಕನ್ಸ್ಟ್ರಕ್ಷನ್ ಆಗುತ್ತೆ, ಒಂದು ಮೋನೋಕಾಕ್ ಆಗಿ. ಆದಷ್ಟು ದೊಡ್ಡ ವೀಲ್ ಬೇಸ್ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಲೆಗ್ ರೂಮ್ ಅಂತೂ ಓಪನ್ ಅಪ್ ಆಗುತ್ತೆ, ಸ್ಪೇಸ್ ಓಪನ್ ಅಪ್ ಆಗುತ್ತೆ ಇಂಟೀರಿಯರ್ಸ್. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ರೈಡ್ ಕ್ವಾಲಿಟಿ ಕೂಡ ಬೆಟರ್ ಆಗುತ್ತೆ. ಸಸ್ಪೆನ್ಷನ್ ಸೆಟಪ್ ತುಂಬಾ ಚೆನ್ನಾಗಿದೆ. ಹಿಂದೆ ಕೂತವ್ರಿಗೂ, ಈಗ ಸದ್ಯಕ್ಕೆ ಶ್ರೇಯಾಂಕ್ ಕೂತಿದ್ದಾನೆ, ಅವನ ಪ್ರಕಾರ ದಿಸ್ ಇಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಎತ್ತಾಗ್ತಿಲ್ಲ ಗಾಡಿ, ಇಟ್ಸ್ ಕಂಫರ್ಟೇಬಲ್. ಬಾಡಿ ರೋಲ್ ಹೇಗಿದೆ ಹೇಳಿ ಶ್ರೇಯಾಂಕ್, ನೋಡೋಣ. ಆಲ್ಮೋಸ್ಟ್ 70-80 ಕ್ವಿಕ್ ಲೇನ್ ಚೇಂಜಸ್ ಮಾಡ್ತಾ ಇದ್ದೀನಿ. ಏನನ್ಸ್ತು? ತುಂಬಾ ಬಾಡಿ ರೋಲ್ ಅನ್ಸ್ತಾ ಇಲ್ಲ ಒಳಗಡೆ. ಓಕೆ, ಹಿಂದೆಗಡೆ ಕೂತಿರೋರ್ಗೂ ಕೂಡ ಕಂಫರ್ಟೇಬಲ್ ಇದೆ ಅಂತ ಹೇಳ್ಬೋದು. ಓಕೆ, ನಾನು 6 ಫೀಟ್ ಇದ್ದೀನಿ. ಆಸ್ ಯು ಟೋಲ್ಡ್, ನನಗೆ ಲೆಗ್ ರೂಮ್ ಚೆನ್ನಾಗಿದೆ ಅಂಡ್ ದಟ್ ಇಸ್ ಬಿಕಾಸ್ ಈ ಕಾರಲ್ಲಿ ಒಳ್ಳೆ ವೀಲ್ ಬೇಸ್ ಇದೆ. ಆಸ್ ವಿ ಮೆನ್ಷನ್, ಬೆಸ್ಟ್ ಇನ್ ಸೆಗ್ಮೆಂಟ್ 2.7 m ಮೀಟರ್. ಎಸ್. ಸೊ ಹಿಂದ್ಗಡೆ ಸೀಟ್ ಎಕ್ಸ್ಪೀರಿಯನ್ಸು ಕೂಡ ತುಂಬಾ ಚೆನ್ನಾಗಿದೆ, ಜಾಸ್ತಿ ಎತ್ತಾಗ್ತಾ ಇಲ್ಲ, ಇಟ್ಸ್ ವೆರಿ ಕಂಫರ್ಟೇಬಲ್. ಓಹೋ, ಗ್ರೌಂಡ್ ಕ್ಲಿಯರೆನ್ಸ್ದು ಎಕ್ಸಾಕ್ಟ್ ಫಿಗರ್ಸ್ ಇಲ್ಲ, ಆದರೆ ಇವಾಗ ಮೇನ್ ರೋಡಿಂದ ಕೆಳಗೆ ಎಕ್ಸಿಟ್ ಆಗ್ತಿದ್ವಿ ಸರ್ವಿಸ್ ರೋಡ್ಗೆ, ಈ ಫುಲ್ ಜಾಮ್ ಇದೆ. ನಾನು ಹೇಳಿದ್ನಲ್ಲ, ಇಬ್ಬನಿ ಬಂದಿದ್ದರಿಂದ ಬೆಳಗ್ಗೆ ಯಾವ ಟ್ರಕ್ಸು ಬಸ್ಸಸ್ಸು ಕ್ರಾಸ್ ಮಾಡೇ ಇಲ್ಲ ಹೈವೇ, ಅಷ್ಟು ಡೆನ್ಸ್ ಇತ್ತು ಫಾಗು. ಫಾಗ್ ಮಾತ್ರ ಅಲ್ಲ, ಸೊ ಡೆಲ್ಲಿಲಿ ಇದ್ದೀವಲ್ಲ ಅದಕ್ಕೆ. ಸೊ ಆ ಕಾರಣದಿಂದ ನಿಮ್ಗೆ ಈ ಕಡೆ ಕಾಣ್ತಾ ಇದೆ ನೋಡಿ ಎಷ್ಟು ಟ್ರಾಫಿಕ್ ಬಿಲ್ಡಪ್ ಆಗಿದೆ ಅಂದರೆ ಹೈವೇಗಳೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ವಿ ಆರ್ ಟ್ರೈಂಗ್ ಆರ್ ಬೆಸ್ಟ್ ಟು ಗಿವ್ ಯು ಫುಲ್ ಇನ್ಫಾರ್ಮೇಷನ್. ಈಗ ಹಿಂದೆ ಸೀಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂದೆ, ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗಿದೆ. ಸರ್ವಿಸ್ ರೋಡಿಗೆ ಎಕ್ಸಿಟ್ ಆಗಬೇಕಾದ್ರೆ ಅದು ಸ್ವಲ್ಪ ನೀಟಾಗಿ ಮಾಡಿರಲಿಲ್ಲ, ಎಕ್ಸಿಟ್ಟು ಕಿತ್ತೋಗಿದೆ, ಎಲ್ಲ ಡ್ರೈನ್ ಮಾಡ್ತಾ ಇದ್ದಾರೆ, ಅದನ್ನು ಆರಾಮಾಗಿ ಕ್ರಾಸ್ ಮಾಡ್ತು. ಹಾಗೆ ಇನ್ ಟರ್ಮ್ಸ್ ಆಫ್ ಸೇಫ್ಟಿ, ಎಸ್ಪೆಷಲಿ ಬ್ಯಾಟ್ರಿ, ಇದು BYD ಅವ್ರು ಸಪ್ಲೈ ಮಾಡುವಂಥ ಬ್ಯಾಟ್ರಿ. ಇದು ಆಲ್ರೆಡಿ ಹಲವಾರು ಟೆಸ್ಟ್ಸ್ಗಳು ಮುಂಚೆ ಎಲ್ಲ ಮಾಡಾಗಿದೆ, ಬೇರೆ ಬ್ರ್ಯಾಂಡ್ಸು ಯೂಸ್ ಮಾಡ್ತಾರೆ. ಬಟ್ ಇವರು ಕೂಡ ನೇಲ್ ಪೆನೆಟ್ರೇಷನ್ ಟೆಸ್ಟ್, ಫೈರ್ ಟೆಸ್ಟ್, ಆಮೇಲೆ ಇದಕ್ಕೆ ತುಂಬಾ ರೆಸಿಸ್ಟೆನ್ಸ್ ಕೊಟ್ಟು ಕೂಡ ಟೆಸ್ಟ್ ಮಾಡ್ತಾರೆ. ಇದನ್ನೆಲ್ಲ ಥರದ ಟೆಸ್ಟು ಈಸಿಯಾಗಿ ಪಾಸ್ ಆಗಿದೆ ಆ್ಯಂಡ್ ಇಟ್ಸ್ ಕ್ವೈಟ್ ಸೇಫ್. ಬೇರೆ ಸೇಫ್ಟಿ ಆಸ್ಪೆಕ್ಟ್ಸು, ಇದಕ್ಕೆ ಆಲ್ರೆಡಿ ಭಾರತ್ NCAP 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ, ವಿಚ್ ಇಸ್ ಗುಡ್. ಆ್ಯಂಡ್ ಇದೊಂದು ಗ್ಲೋಬಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಗ್ಲೋಬಲಿ ಕೂಡ ಟೆಸ್ಟ್ ಮಾಡ್ತಾರೆ. ಆ್ಯಂಡ್ ಐ ಆಮ್ ಶ್ಯೂರ್ ಇವರೆಲ್ಲ ಏನೇನು ಬೇಕೋ ಅದನ್ನು ಮಾಡಿ ದೇವ್ ಗಾಟ್ ಇಟ್ ಅಪ್ ಟು 5 ಸ್ಟಾರ್ಸ್. ಬೇರೆ ಸೇಫ್ಟಿ ಫೀಚರ್ಸಲ್ಲಿ ಲೆವೆಲ್ 2 ADAS ಬರುತ್ತೆ. ಮಾರುತಿ ಕ್ಲೇಮ್ ಮಾಡ್ತಾರೆ ಇದನ್ನು ಇಂಡಿಯನ್ ರೋಡ್ ಕಂಡೀಷನ್ಸಿಗೆ ಮ್ಯಾಕ್ಸಿಮೈಸ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ವರ್ಕ್ ಆಗೋಕ್ಕೆ. ಈಗ ಸದ್ಯಕ್ಕೆ ಓಡಿಸಿದ ಎಕ್ಸ್ಪೀರಿಯನ್ಸಲ್ಲಿ ಇಟ್ ಹ್ಯಾಸ್ ಬೀನ್ ಪ್ರಿಟಿ ಗುಡ್. ಆರಾಮಾಗಿ ಲೇನ್ ಕೀಪ್ ಅಸಿಸ್ಟು, ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲು ಎಲ್ಲದೂ ಚೆನ್ನಾಗೇ ವರ್ಕ್ ಆಗ್ತಿತ್ತು. ಸೊ ಡೆಫಿನೆಟ್ಲಿ ದೇ ಮೈಟ್ ಹ್ಯಾವ್ ಟ್ಯೂನ್ಡ್ ಇಟ್ ಟು ದ ಇಂಡಿಯನ್ ಕಂಡೀಷನ್ಸ್ ಟು ದೇರ್ ಬೆಸ್ಟ್ ಆಫ್ ದ ಎಬಿಲಿಟೀಸ್. ಆಮೇಲೆ ಇದ್ರದ್ದು ರಿಲಯಬಿಲಿಟಿ ಬಗ್ಗೆ ನಾನು ನಿಮಗೆ ಮುಂಚೆ ಮಾತಾಡ್ತಿದ್ದೆ, ಅದ್ರ ಬಗ್ಗೆ ಇನ್ನೊಂದು ಚೂರು ಮಾತಾಡ್ತೀನಿ. ಯಾಕೆ ಅಂದರೆ ಮಾರುತಿ ಕ್ಲೇಮ್ ಮಾಡೋದು ಇದನ್ನು 1 ಕೋಟಿ ಕಿಲೋಮೀಟರ್ ಓಡಿಸಿದಾರಂತೆ ಟೆಸ್ಟಿಂಗಿಗೋಸ್ಕರ. 1 ಕೋಟಿ ಕಿಲೋಮೀಟರ್, ವಿಚ್ ಈಸ್ ಕ್ವೈಟ್ ಇಂಪ್ರೆಸಿವ್. ಆ್ಯಂಡ್ ಈ 1 ಕೋಟಿ ಕಿಲೋಮೀಟರು ಗ್ಯಾರಂಟಿ ನನಗೆ ಗೊತ್ತಿರೋಂಗೆ ಇನ್ ಇಂಡಿಯಾ ಆ್ಯಂಡ್ ಅಕ್ರಾಸ್ ದ ವರ್ಲ್ಡ್ ಕೂಡ ಮಾಡಿರ್ಬೋದು, ಬೇರೆ ಕಂಟ್ರಿಲೂ ಟೆಸ್ಟಿಂಗ್. ಅದಕ್ಕೆ ಇಷ್ಟು ನಂಬರ್ಸ್ ತುಂಬ ಜಾಸ್ತಿ ಇದೆ ಅವ್ರದ್ದು. ಆ್ಯಂಡ್ ಈ 1 ಕೋಟಿ ಕಿಲೋಮೀಟರ್ ಪ್ರೂವನ್ ವೆಹಿಕಲ್
ಓಡ್ಸೋಕ್ಕೂ ಕೂಡ ಚೆನ್ನಾಗಿದೆ. ಜನರಲಿ ನಾನು ಹೇಳ್ದಂಗೆ ಸಸ್ಪೆನ್ಷನ್ ಕ್ವಾಲಿಟಿ ಚೆನ್ನಾಗಿದೆ. ಸ್ಟೇರಿಂಗು ಕೂಡ ತುಂಬಾ ಲೈಟ್ ಇದೆ ಅಟ್ ಸ್ಲೋ ಸ್ಪೀಡ್ಸ್ ಆ್ಯಂಡ್ ಇಟ್ ವೇಯ್ಸ್ ಅಪ್ ವೆರಿ ನೈಸ್. ಸೊ ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ ಓಡಿಸ್ಬೇಕಾದ್ರೆ. ಜೊತೆಯಲ್ಲೇ ಬ್ರೇಕಿಂಗು ಕೂಡ ಸಖತ್ತಾಗಿದೆ. ಇಟ್ಸ್ ಬೈಟ್ ಇಸ್ ಶಾರ್ಪ್ ಆ್ಯಂಡ್ ಯು ಡೋಂಟ್ ಗೆಟ್ ಜಸ್ಟ್ ಥ್ರೋನ್ ಅರೌಂಡ್ ಇನ್ ದ ಕಾರ್. ನೀಟಾಗಿ ಪ್ರೋಗ್ರೆಸಿವ್ ಆಗಿ ಹಿಡಿಯುತ್ತೆ. ಬ್ರೇಕಿಂಗ್ ಏನೋ ಓಕೆ, ಬಟ್ ಪರ್ಫಾರ್ಮೆನ್ಸ್ ಹೇಗಿದೆ? 3 ಮೋಡ್ ಬರುತ್ತೆ. ಸ್ಟ್ಯಾಂಡರ್ಡ್ ಆಗಿ ನಾರ್ಮಲ್ ಇರುತ್ತೆ, ವಿಚ್ ಇಸ್ ಅ ಬ್ಯಾಲೆನ್ಸ್ ಆಫ್ ಬೋತ್ ಇಕೋ ಆ್ಯಂಡ್ ಸ್ಪೋರ್ಟ್. ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಇಟ್ ವಿಲ್ ಬಿ ಈಸಿ ಟು ಡ್ರೈವ್. ಇನ್ನೊಂದು ಮೋಡ್ ಇರೋದು ಈಕೋ. ಸೊ ಈಕೋ ಮೋಡಲ್ಲಿ ಗಾಡಿ ಸ್ವಲ್ಪ ಆರಾಮಾಗುತ್ತೆ. ಇನ್ಸ್ಟಂಟೇನಿಯಸ್ ಟಾರ್ಕ್ ಎಲ್ಲ ಸ್ವಲ್ಪ ಡ್ರಾಪ್ ಆಗುತ್ತೆ. ನೀವು ಅಫ್ಕೋರ್ಸ್ ಫುಲ್ ಥ್ರಾಟಲ್ ಪ್ರೆಸ್ ಮಾಡಿದ್ರೆ ಫುಲ್ ಪರ್ಫಾರ್ಮೆನ್ಸ್ ಸಿಗುತ್ತೆ, ಬಟ್ ನಾಟ್ ಆಸ್ ಮಚ್ ಆಸ್ ದ ಸ್ಪೋರ್ಟ್ಸ್ ಮೋಡ್. ಸ್ಪೋರ್ಟ್ಸ್ ಮೋಡ್ ಹಾಕ್ತಿದ್ದಂಗೆ ಗೊತ್ತಾಗುತ್ತೆ ಇಟ್ ಗೆಟ್ಸ್ ವೆರಿ ವೆರಿ ಟಾರ್ಕಿ. ಇನಿಷಿಯಲ್ ಡೆಲಿವರಿ ಕೂಡ ಮ್ಯಾಕ್ಸಿಮಮ್ ಟಾರ್ಕ್ ಯೂಸ್ ಆಗುತ್ತೆ. ನೋಡಿ, ನಾವು ಸಿಗಾಕೊಂಡ್ವಿ ಟ್ರಾಫಿಕಲ್ಲಿ, ಬಟ್ ಏನು ಮಾಡೋಕ್ಕಾಗಲ್ಲ. ಓಹ್ ನೋಡಿ, ಸಸ್ಪೆನ್ಷನ್ ಇಸ್ ಆಲ್ಸೋ ವೆರಿ ಗುಡ್. ಸ್ಪೋರ್ಟ್ ಮೋಡ್ ಅಂತೂ ತೋರ್ಸಕ್ಕಾಗಲ್ಲ, ಐ ಆಮ್ ಸಾರಿ. A few moments later. ಈಗ ಇಕೋ ಮೋಡಲ್ ಇದೆ, ನಾರ್ಮಲ್, ಸ್ಪೋರ್ಟ್, 60 ಇದೀವಿ. ಲೆಟ್ಸ್ ಸಿ ಹೌ ಕ್ವಿಕ್ ಇಟ್ ಇಸ್. ನಾಟ್ ಬ್ಯಾಡ್. 100, 120. ನಾಟ್ ದಿ ಕ್ವಿಕೆಸ್ಟ್ ಬಟ್ ಕ್ವೈಟ್ ಕ್ವಿಕ್. ಆಮೇಲೆ ಬ್ರೇಕಿಂಗು ತುಂಬಾನೇ ಚೆನ್ನಾಗಿದೆ. ಇದಿಷ್ಟು ಡ್ರೈವ್ ಮೋಡ್ ಬಿಟ್ಟು ಅಡಿಷ್ನಲ್ ಆಗಿ ಒಂದು ಸ್ನೋ ಮೋಡ್ ಅಂತ ಕೊಟ್ಟಿದ್ದಾರೆ. ಸ್ನೋ ಮೋಡ್ ಏನು ಅಂದರೆ ಎಸ್ಪೆಷಲಿ ಇದು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಬ್ಲ್ಯಾಕ್ ಐಸ್ ಫಾರ್ಮ್ ಆಗಿದ್ರೆ ಟ್ರಾಕ್ಷನ್ ಕಂಟ್ರೋಲ್ ಇನ್ನೂ ಚೆನ್ನಾಗಿರುತ್ತೆ. ಇಟ್ ಡಸಂಟ್ ಸ್ಲಿಪ್ ದ್ಯಾಟ್ ಆಫನ್ ಆ್ಯಂಡ್ ಇಟ್ ವಿಲ್ ಗಿವ್ ಯು ಮೋರ್ ಕಂಟ್ರೋಲ್ ವೆನ್ ಯುರ್ ಡ್ರೈವಿಂಗ್ ಇನ್ ಸ್ನೋಯಿ ಕಂಡೀಷನ್ಸ್. ಅದು ಬಿಟ್ಟು ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ಇದರಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಆಮೇಲೆ ಮಜವಾದ ವಿಷಯ ಏನು ಅಂದರೆ ಗೇರ್ ಸೆಲೆಕ್ಟರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಯೂಶಲಿ ಎಲ್ಲದರಲ್ಲೂ ಡಯಲ್ ಬೈ ಮಿಸ್ಟೇಕ್ ಸ್ಲಿಪ್ ಆಗೋ ಚಾನ್ಸ್ ಇರುತ್ತೆ. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆ ಗೊತ್ತು. ಆದರೆ ಇದರಲ್ಲಿ ನೀವು ಹಂಗೆ ಮಾಡೋಕ್ಕಾಗಲ್ಲ. ಇದನ್ನ ಡಯಲ್ನ ಪುಷ್ ಮಾಡಿನೇ ಟರ್ನ್ ಮಾಡಬೇಕು. ಪುಷ್ ಮಾಡಿದ ತಕ್ಷಣ ನ್ಯೂಟ್ರಲ್ಗೆ ಹೋಗುತ್ತೆ, ಆಮೇಲೆ ಬ್ರೇಕ್ ಹಿಡ್ಕೊಂಡು ಹಾಕಿದ್ರೆ ಮೂವಿಂಗ್ ಟ್ರಾಫಿಕಲ್ಲಿ ತೋರಿಸ್ಬಾರ್ದಿತ್ತು, ಬಟ್ ಸ್ಟಿಲ್ ಜಸ್ಟ್ ಫಾರ್ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಹಿಂದೆ ಅವ್ರು ಹಾಂಕ್ ಮಾಡ್ತಾ ಇದ್ದಾರೆ. ಸೊ ಪುಷ್ ಮಾಡಿ ಡ್ರೈವ್ ಮೋಡ್ ಸೆಲೆಕ್ಟ್ ಮಾಡ್ಬೋದು. ಡ್ರೈವ್, ನ್ಯೂಟ್ರಲ್, ರಿವರ್ಸ್ ಇದೆ. ಪಾರ್ಕಿಂಗಿಗೆ ಸಪ್ರೇಟ್ ಒಂದು ಬಟನ್ ಕೊಟ್ಬಿಟ್ಟಿದ್ದಾರೆ. ಸೊ ಈಸಿ ಆಗುತ್ತೆ ಎವ್ರಿ ಟೈಮ್ ಯು ವಾಂಟ್ ಟು ಪುಟ್ ಇಟ್ ಟು ಪಾರ್ಕ್. ಇದು ಕಂಪ್ಲೀಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೊಸ ಮಾರುತಿ ಸುಜುಕಿ ಈ ವಿಟಾರ್. ಅದು ಇದರ ಪ್ರೈಸ್ ರೇಂಜ್ ನಾನು ಆಲ್ರೆಡಿ ವಿಡಿಯೋ ಶುರು ಮಾಡಿದಾಗಲೇ ಹೇಳಿದ್ದೆ ಎಕ್ಸ್ಪೆಕ್ಟೆಡ್ ಏನು ಅಂತ. ನಿಮ್ಮ ಅಭಿಪ್ರಾಯ ಏನು? ಇಂಥದ್ದೊಂದು ಗಾಡಿಗೆ ಎಷ್ಟು ಪ್ರೈಸ್ ಇಡಬೇಕು ಮಾರುತಿ? ಎಷ್ಟು ಇಟ್ಟರೆ ಇದು ಸೆನ್ಸಿಬಲ್ ಆಗಿರುತ್ತೆ ಒಂದು ಆಪ್ಷನ್ ಮಾರ್ಕೆಟಲ್ಲಿ? ಬಿಕಾಸ್ ಹಲವಾರು ಬ್ರ್ಯಾಂಡ್ಸ್, ಸ್ಪೆಷಲಿ ಹೋಮ್ ಗ್ರೋನ್ ಇಂಡಿಯನ್ ಬ್ರ್ಯಾಂಡ್ಸ್ ತುಂಬಾ ಪ್ರಾಡಕ್ಟ್ಸ್ ತೊಗೊಂಬರ್ತಾ ಇದ್ದಾರೆ ಎಲೆಕ್ಟ್ರಿಕ್ ಸ್ಪೇಸಲ್ಲಿ ಆ್ಯಂಡ್ ದೇ ಆರ್ ಡೂಯಿಂಗ್ ಗುಡ್ ನಂಬರ್ ಆಫ್ ಸೇಲ್ಸ್. ಸೊ ಮಾರುತಿ ಹ್ಯಾಸ್ ಆಲ್ ದ ಬೆಸ್ಟ್ ಅಬಿಲಿಟೀಸ್ ಇನ್ ಟರ್ಮ್ಸ್ ಆಫ್ ದೇರ್ ನೆಟ್ವರ್ಕ್, ಚಾರ್ಜಿಂಗ್ ಎಲ್ಲದೂ, ಆ್ಯಂಡ್ ಆ ಟ್ರಸ್ಟ್ ಕೂಡ ಇದೆ ಈ ಬ್ರ್ಯಾಂಡಲ್ಲಿ. ಸೊ ಇವರು ಪ್ರೈಸಿಂಗ್ ಎಷ್ಟು ಇಡಬೇಕು ಈ ವಿಟಾರ್, ಅದು ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಇಂಥದ್ದೇ ವೀಡಿಯೋಸ್ಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ಲೈವೀಲ್ ಕನ್ನಡಗೆ. ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ನಿಮಗೆ ತೊಗೊಂಬರ್ತೀವಿ. ಹಾಗೆ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೇಕು ಅಂದರೆ flywheel.official ಅಂತ ಹೊಡೀರಿ ಇನ್ಸ್ಟಾಗ್ರಾಮಲ್ಲಿ. ಅಲ್ಲಿ ನಮಗೆ ಎಲ್ಲದನ್ನು ಲೇಟೆಸ್ಟ್ ಲಾಂಚ್ಗಳದೆಲ್ಲ ತೊಗೊಂಬರ್ತೀವಿ ಡೀಟೇಲ್ಸ್. ಹಾಗೆ ನನ್ನ ಪ್ರೊಫೈಲ್ ಶ್ರೀಗಂಧ್ ಅಂತಿದೆ, ಅದಕ್ಕೂ ಹೋಗಿ. ಅಲ್ಲಿ ನಿಮಗೆ ಇನ್ನೂ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಸಿಗುತ್ತೆ, ಮಜವಾಗಿರೋದು. ಅಷ್ಟೇ ಅಲ್ಲದೆ ನಮ್ಮ ಟೀಮ್ ರಾಲ್ವಿನ್ ಆ್ಯಂಡ್ ಶ್ರೇಯಾಂಕ್ ಆಲ್ಸೋ ಹ್ಯಾವ್ ದೇರ್ ಅಕೌಂಟ್ಸ್. ಅದನ್ನು ಕೆಳಗಡೆ ಟ್ಯಾಗ್ ಮಾಡ್ತೀವಿ, ಹೋಗಿ ಕನೆಕ್ಟ್ ವಿತ್ ಅಸ್. ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್, ಯಾವುದೇ ಕಾರ್ ಬಗ್ಗೆ ಪ್ರಶ್ನೆಗಳಿದ್ರೂ ನೀವು ಸೋಷಿಯಲ್ ಮೀಡಿಯಲ್ಲಿ ರೀಚ್ ಔಟ್ ಮಾಡಿದ್ರೆ ವಿ ವಿಲ್ ಗೆಟ್ ಬ್ಯಾಕ್ ಟು ಯು. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್ ಬಾಯ್.